ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಒಂದು ಸುಮಾರು 2-3 ದಿನದಿಂದ ಯಾವುದೇ ರೀತಿಯಾದಂತಹ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ ಸ್ನೇಹಿತರೆ. ಹಲವಾರು ಅಭ್ಯರ್ಥಿಗಳು ಕಾಯ್ತಾ ಇರುವಂಥದ್ದು ಈ ಒಂದು KPTCL ಪವರ್ ಮ್ಯಾನ್ ಹುದ್ದೆಗಳ ಒಂದು ರಿಸಲ್ಟ್ ಯಾವಾಗ ಬರ್ತದೆ, ಅದರ ಒಂದು ಅಪ್ಡೇಟ್ ಏನಾಯಿತು ಅಂತೇಳಿ ಎಲ್ಲರೂ ಕೇಳ್ತಾ ಇದ್ರಿ. ಏನು ಅಪ್ಡೇಟ್ ಸಿಗದೇ ಇರೋ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ವೀಡಿಯೋಗಳನ್ನ ನಾನು ಮಾಡೋಕ್ಕೆ ಹೋಗಲಿಲ್ಲ ಸ್ನೇಹಿತರೆ. ಓಕೆ, ಇವತ್ತು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ಗಳನ್ನ ಹೇಳ್ತೀನಿ. ಬೆಸ್ಕಾಮು, ಮೆಸ್ಕಾಮು, ಜೆಸ್ಕಾಮು, ಹೆಸ್ಕಾಮ್ಗಳದ್ದು ಈಗಾಗಲೇ KPTCL ಬಿಟ್ಟಿದ್ದಾರೆ. ಉಳಿದಂತಹ 5 ನಿಗಮಗಳ ಒಂದು ಎಕ್ಸ್ಪೆಕ್ಟೆಡ್ ಡೇಟ್, ಆ ಡೇಟ್ ಬಗ್ಗೆ ನೀವು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಅದರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ನಿಮಗೆ ಯಾವುದಾದ್ರೂ ಒಂದು ಮಾಹಿತಿ ಬೇಕು, ನೆಕ್ಸ್ಟು ಯಾವ ಒಂದು ರಿಲೇಟೆಡ್ ಮಾಹಿತಿ ಬೇಕೆಂಬುದನ್ನು ಕಾಮೆಂಟ್ ಮಾಡಿ. ಓಕೆ, ಈಗ ನಾವು ವಿಡಿಯೋ ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ಇಲ್ಲಿವರೆಗೂ ನಮ್ಮ ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಅಂತ ಹೇಳಿ ಕಾಣುತ್ತೆ ಸ್ನೇಹಿತರೆ. ಆ ಒಂದು ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ನೀವು ಕೇವಲ 29 ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನನ್ನನ್ನು ಸಪೋರ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ಲೈಕ್ ಮಾಡುವಂತಹ ಪ್ರತಿಯೊಬ್ಬರು ಸಹ ಈ ವಿಡಿಯೋಕ್ಕೆ ಹೈಪ್ ಮಾಡಿ ಮತ್ತು ಬೂಸ್ಟ್ ಮಾಡಿ ಅಂತ ಹೇಳ್ತಾ, ಈಗ ವಿಡಿಯೋವನ್ನು ಆರಂಭ ಮಾಡೋದಾದರೆ, ಎಲ್ಲ ಹೆಸ್ಕಾಮ್ಗಳ ರಿಸಲ್ಟ್ ಯಾವಾಗ ಎಂಬುದು ಎಲ್ಲರ ಪ್ರಶ್ನೆ ಅದೊಂದೇ. ಓಕೆ, ಈಗ ಬೆಸ್ಕಾಮು ಮೆಡಿಕಲು ಕ್ಲಿಯರ್ ಆಯಿತು, ಮೆಸ್ಕಾಮ್ ಕ್ಲಿಯರ್ ಆಯಿತು, ಚೆಸ್ಕಾಮ್ ಕ್ಲಿಯರ್ ಆಯಿತು, ಜೆಸ್ಕಾಮ್ ಕ್ಲಿಯರ್ ಆಯಿತು. ಉಳಿದಂತಹ ಹೆಸ್ಕಾಮ್ದೊಂದು ಬಾಕಿ ಇತ್ತು. ಆ ಹೆಸ್ಕಾಮ್ದು ಸಹ 18 ಮತ್ತು 19ನೇ ತಾರೀಕು ಅವುಗಳ ಒಂದು ಮೆಡಿಕಲು ಸಹ ಕಂಪ್ಲೀಟ್ ಆಗ್ತದೆ. 18-19ರ ನಂತರ ಎಲ್ಲ ಹೆಸ್ಕಾಮ್ಗಳ ಒಂದು ಮೆಡಿಕಲು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ರಿಸಲ್ಟು ಎಲ್ಲರೂ ಕಾಯ್ತಾ ಇರುವಂಥದ್ದು. ಇಲ್ಲಿ ಹೆಸ್ಕಾಮ್ ಹೇಳೋಕ್ಕಾಗಲ್ಲ ಸ್ನೇಹಿತರೆ, ಯಾಕಂತಂದರೆ ಅದು ಈಗ ತಾನೇ ಇನ್ನೂ ಮೆಡಿಕಲೇ ಮುಗ್ದಿಲ್ಲ. ಓಕೆ, ನೆಕ್ಸ್ಟು ಮೆಸ್ಕಾಮ್ ಸಹ ಅದನ್ನು ಮತ್ತು ಹೆಸ್ಕಾಮ್ನ ಈ 2 ನಿಗಮಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಮೆಸ್ಕಾಮ್ದು ಮುಗ್ದಿರುವಂಥದ್ದು ಈಗ 13ನೇ ತಾರೀಕು 14ನೇ ತಾರೀಕು ಇದರ ಒಂದು ಮೆಡಿಕಲ್ ಕಂಪ್ಲೀಟ್ ಆಗಿದೆ. ಆ ಒಂದು ಕಾರಣಕ್ಕಾಗಿ ಅದರ ರಿಸಲ್ಟು ಇನ್ನೂ ಸ್ವಲ್ಪ ಡಿಲೇ ಆಗ್ತದೆ ಸ್ನೇಹಿತರೆ. ಉಳಿದಿರುವಂತಹ ಬೆಸ್ಕಾಮು, ಚೆಸ್ಕಾಮು, ಜೆಸ್ಕಾಮ್ ಇವುಗಳಲ್ಲಿ ನೆಕ್ಸ್ಟ್ ರಿಸಲ್ಟು ಯಾವುದು ಬರ್ತದೆ ಅಂತಂದರೆ ಆಲ್ಮೋಸ್ಟ್ ಈ 3ರಲ್ಲಿ ಯಾವುದಾದ್ರೂ ಸಹ ಬರ್ಬೋದು. ಎಕ್ಸ್ಪೆಕ್ಟ್ ಅಂತೂ ಮಾಡೋಕ್ಕಾಗಲ್ಲ ಇದೇ ಫಸ್ಟ್ ಬರ್ತದೆ ಅಂತೇಳಿ. ಕಂಪ್ಲೀಟ್ ಪ್ರೊಸೆಸ್ ಮುಗಿದಿರುವಂಥದ್ದು ಚೆಸ್ಕಾಮ್ದು. ಓಕೆ, ಮುಗಿದು ಜಾಸ್ತಿ ದಿನವೇ ಆಯಿತು ಈ ಒಂದು ಚೆಸ್ಕಾಮ್ದು. ಆ ಒಂದು ಕಾರಣಕ್ಕಾಗಿ ಈ ಚೆಸ್ಕಾಮ್ನ ಒಂದು ರಿಸಲ್ಟು ಅತಿ ಬೇಗನೆ ನೀವು ನೋಡ್ತೀರಾ. ಹೇಳಿದ್ದೆ ಈ ಹಿಂದಿನ ವಾರ ಅಥವಾ ಈ ವಾರದಲ್ಲಿ ಅಂತೇಳಿ 100% ನೀವು ಈ ಒಂದು ವಾರದಲ್ಲಿ ರಿಸಲ್ಟ್ ಬರುವಂತಹ ಸಂಭವವಿದೆ. ಒಂದು ಚೆಸ್ಕಾಮು, ಒಂದು ಜೆಸ್ಕಾಮು. ಆಲ್ಮೋಸ್ಟ್ ಜೆಸ್ಕಾಮು ಬರೋದು ಸ್ವಲ್ಪ ಡೌಟ್ ಇದೆ ಸ್ನೇಹಿತರೆ, ಬಟ್ ಚೆಸ್ಕಾಮು ಇಲ್ಲ ಬೆಸ್ಕಾಮು ಈ 2 ನಿಗಮಗಳಂತೂ ನಿಮಗೆ ರಿಸಲ್ಟ್ ಬರುವಂತಹ ಸಂಭವ ಜಾಸ್ತಿ ಇದೆ. ಬೆಸ್ಕಾಮು ಮತ್ತು ಚೆಸ್ಕಾಮು ಈ ಒಂದು ವಾರದಲ್ಲಿ ಎಕ್ಸ್ಪೆಕ್ಟೆಡ್ ಆಗಿ ಬರ್ಬೋದು. ಬೆಸ್ಕಾಮು, ಜೆಸ್ಕಾಮು ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ. ಓಕೆ, ಎಕ್ಸ್ಪೆಕ್ಟೆಡ್ ಆಗಿ ಈ ವಾರದಲ್ಲಿ ಒಂದು ನೀವು ರಿಸಲ್ಟನ್ನು ನೋಡ್ತೀರಾ ಸ್ನೇಹಿತರೆ, ಅದು ಬರಬಹುದು. ಓಕೆ, 100% ಅಂತಲ್ಲ 90% ಬರುವಂತಹ ಸಾಧ್ಯತೆ ಇದೆ. ನಾನು ಕರೆ ಮಾಡಿ ನಮಗೆ ಹೇಳ್ತೀನಂದಿದೆ, ಬಟ್ ಅವರು ಕಾಲನ್ನು ಕನೆಕ್ಟ್ ಆಗ್ತಾ ಇಲ್ಲ, ಬ್ಯುಸಿ ಬರ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಅದನ್ನು ಅಪ್ಡೇಟನ್ನು ನೀಡಿಲ್ಲ ಸ್ನೇಹಿತರೆ. ಓಕೆ, ನೆಕ್ಸ್ಟು ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಬರಲಿ 100% ನಾನು ಮೊದಲು ಮಾಹಿತಿ ನೀಡ್ತಾ ಹೋಗ್ತೇನೆ. ಈ ಒಂದು ವಾರದಲ್ಲಿ ನಿಮಗೆ ರಿಸಲ್ಟು ಬರ್ತದೆ. ಎಲ್ಲರೂ ಸಹ ನಿರೀಕ್ಷಿಸಿ ಎಲ್ಲರಿಗೂ ಸಹ ಶುಭವಾಗಲಿ ಅಂತ ಆಶಿಸ್ತಾ, ನೆಕ್ಸ್ಟ್ ನಾವು ಒಂದು ಲೈವನ್ನು ಮಾಡೋಣ ಸ್ನೇಹಿತರೆ. ಇದಕ್ಕೊಂದು ಕಟ್ ಆಫ್ ಬಗ್ಗೆ ಸಂಬಂಧಿಸಿರುವಂಥದ್ದಾಗಿರ್ಬೋದು. ರಿಸಲ್ಟ್ ಬಂದ ತಕ್ಷಣ ನಾನು ಒಂದು ಲೈವ್ ಬರ್ತೇನೆ. ಓಕೆ, ಆಗ ನಾವು ಲೈವಲ್ಲಿ ಚೆಕ್ ಮಾಡೋಣ ನೆಕ್ಸ್ಟ್ ಯಾವುದೇ ರಿಸಲ್ಟ್ ಬರಲಿ. ಇದು ಇವತ್ತಿನ ವೀಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಇವತ್ತು ಸಾಯಂಕಾಲ ಒಂದು ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಮಾಡೋಣ ಅಥವಾ ಬೇಡವಾ ಎಂಬುದನ್ನು ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.